ಇಲ್ಲಿ ಕೋರ್ಟ್ ಕೇಸಿಗೋಸ್ಕರ ಏನು ಈ ಕೋರ್ಟ್ ಕೇಸ್ಗಳಿಗೆ ಸಾಕಷ್ಟು ಲಿಟಿಗೇಷನ್ ಪ್ರಾಪರ್ಟಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವುದಾದ್ರು ಲಿಟಿಗೇಷನ್ ಜಮೀನಿನ ಪ್ರಾಪರ್ಟಿ ಇಲ್ಲ ಹೊಟ್ಟೆವರಿಗೆ ನಿಮ್ಮಲ್ಲಿ ಕೇಸ್ ಹಾಕಿರೋರು, ಇದರಿಂದ ನೀವು ಆಚೆ ಬರಬೇಕು, ಭಾಳ ವಿಶೇಷವಾಗಿ ಆಚೆ ಬರಬೇಕು. ಮತ್ತು ನೀವಿಬ್ಬರು ಎಂದಿನಂತೆ ನೀವು ಚೆನ್ನಾಗಿರ್ಬೇಕು. ಯಾಕಂದರೆ ಫ್ರೆಂಡ್ಸೇ ಕೇಸ್ ಹಾಕ್ಬಿಡ್ತಾರೆ. ತುಂಬ ಆತ್ಮೀಯ ಫ್ರೆಂಡ್ ಆಗಿರ್ತೀರ, ಕೊನೆಗೆ ನಿಮ್ಮ ಬಗ್ಗೆ ಗೊತ್ತಿರುತ್ತೆ, ಕೋರ್ಟ್ ಕೇಸಲ್ಲಿ ಹಾಕ್ತಾರೆ. ಭಾಳ ವಿಶೇಷವಾಗಿ ಏನಕ್ಕೆಂದರೆ ಇದೇ ವೇಣುಸ್ವಾಮಿನ ಕಟ್ಗೆಂದು ಇದೇ ವಿಜಯ್ ದರ್ಶನ್ ಅವರು ಕೂಡ ಅದು ಯಾವುದೋ ಒಂದು ಟೆಂಪಲ್ಗೆ ಹೋಗ್ತಾರೆ, ಅಲ್ಲಿ ಪ್ರಾಬ್ಲಮ್ ಆಗ್ತಾರೆ. ನನಗೆ ಅವ್ರಿಗೆ ದರ್ಶನ್ ಅವ್ರಿಗೆ ಸಂಬಂಧಪಟ್ಟರೆ ಅವಿನ ಫೋಟೋನ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತಾರೆ, ನನಗೆ ಗೊತ್ತಾಗಲ್ಲ ಬೇರೆಯವ್ರು ಹೇಳ್ತಾರೆ. ನನಗೆ ಅವಾಗ ತುಂಬ ಬೇಜಾರಾಗುತ್ತೆ. ನನಗೆ ಫೋನ್ ಬರುತ್ತೆ, ಸರ್ ಹೆಂಗಿರ್ತಾರೆ ಇನ್ನು ಮುಂದೆ ಚೆನ್ನಾಗಿದೆ, ಇನ್ನು ಮುಂದೆಲ್ಲ ಚೆನ್ನಾಗಿರಕ್ಕಲ್ಲ ಹೋಗ್ರಿ ಇನ್ನು ಅನುಭವಿಸ್ಬೇಕು ಅಂತ ಹಿಂಗೆ ಅಂತೀನಿ. ನಾನು ನಿಜವಾಗ್ಲೂ ಹೇಳ್ತೀನಿ ಸತ್ಯದ ಮಾತು. ಅವ್ರ ಮನೆಯಿಂದ ಒಂದು ಫೋನ್ ಬರುತ್ತೆ, ನಾನು ಇವಾಗ ಹಿಂಗೆ ಓಪನಾಗಿ ಹೇಳ್ತೀನಿ. ಏಕೆಂದರೆ ಸುಮ್ಮನೆ ಉಗ್ರವಾದ ಟೆಂಪಲ್ಗಳಿಗೆ ಸುಮ್ಮನೆ ಹೋಗಬಾರ್ದು. ಇತ್ತೀಚೆಗೆ ಏನಾಗುತ್ತೆ ಅಂದರೆ ಫ್ಲೈಟ್ ಫ್ರೀ ಇದೆ, ಫ್ಲೈಟಲ್ಲಿ ಹೋಗ್ಬೋದು, ಬಸ್ ಫ್ರೀ ಇದ್ದಾವೆ, ಹಿಂಗೆಲ್ಲ ಸುಮ್ಮನೆ ಟೆಂಪಲ್ ಸುತ್ತೀರ, ಸುಮ್ಮನೆ ಅವೆಲ್ಲ ನೆಗೆಟಿವ್ಗಳು ಬಂದುಬಿಡ್ತವೆ, ಮನೆ ಮಟ್ಟೆಲ್ಲ ಹಾಳಾಗಿ ಹೋಗ್ಬಿಡ್ತವೆ. ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಭಾಳ ವಿಶೇಷವಾಗಿ ಇದೇ ಧರ್ಮಸ್ಥಳ ನೀವು ಫ್ರೀ ಅಂತ ಅಂದಮೇಲೆ ಧರ್ಮಸ್ಥಳ ತುಂಬ ಜನಕ್ಕೆ ಹೋಗಿ ಧರ್ಮಸ್ಥಳದವ್ರಿಗೆ ನೆಗೆಟಿವ್ ಆಗ್ಬಿಡ್ತು 100%. ಅವ್ರಿಗೆ ನೆಗೆಟಿವ್ ಆಯಿತು. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಲ್ಲಿರೋರಿಗೆ ನೆಮ್ಮದಿ ಇಲ್ಲ. ಇಲ್ಲಿ ನೀವು ನಿಜವಾಗ್ಲೂ ಕೋರ್ಟ್ ಕೇಸ್ ಇರೋರು ಸಾಕ್ಷಾತ್ತು ತುಂಬ ಅಮೇರಿಕಾದಿಂದೆಲ್ಲ ಬರ್ತಾರೆ. ಜಡ್ಜ್ಗಳೆಲ್ಲ ಭಾನುವಾರ ಹೋದರೆ ಅಲ್ಲಿ ಕೈ ಕಟ್ಕೊಂಡು ನಿಂತಿರ್ತಾರೆ ಆ ದೇವ್ರ ಮುಂದೆ. ಅಂಥ ಒಂದು ಟೆಂಪಲ್ನ ನಾನು ಹೇಳ್ತೀನಿ, ನೀವು ದಯವಿಟ್ಟು ಬರೆದಿಟ್ಕೊಳ್ಳಿ. ಅಲ್ಲಿ ಸಾಕಷ್ಟು ವಿಶೇಷವಾದ ಫಲ ಸಿಗುತ್ತೆ. ನನಗೂ ಕೂಡ ಕೋರ್ಟ್ ಕೇಸಲ್ಲಿ ಆಗಿತ್ತು. ನಾನು ಕೂಡ ಅಲ್ಲಿ ಹೋದಾದ ಮೇಲೆ ನನ್ನ ಮೇಲೆ ಕೇಸ್ ಆಗ್ತಾರಲ್ಲ, ನನ್ನ ಕೈಲಿ ತುಂಬ ಚೆನ್ನಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಆಗಿದ್ದು. ಭಾಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ. ಆಲ್ಮೋಸ್ಟ್ಲಿ ಏನಕ್ಕೆ ಈ ಕೋರ್ಟ್ ಕೇಸು ಲಿಟಿಗೇಷನ್ಗೂ ಬೇರೆ ಪ್ರಾಪರ್ಟಿ ಕೇಸಿಗೆ ಒಂದು ಟೆಂಪಲ್ ಹೇಳ್ತೀನಿ. ಮತ್ತು ಮೈ ಮೇಲೆ ಬೇಡದಿರೋ ಕೇಸ್ಗಳು ಅಂದರೆ ಸುಮ್ಮನೆ ಅವಮರ್ಯಾದೆ, ದುಃಖ, ಚೀಟಿಂಗ್ ಇಂಥದಕ್ಕೆಲ್ಲ ಒಂದು ಟೆಂಪಲ್ ಹೇಳ್ತೀನಿ. ನೀವು ಬರೀ ಆ ಟೆಂಪಲ್ ಅದು ಬಿಟ್ಟರೆ ಏನಕ್ಕೂ ಫೇಮಸ್ಸೇ ಇಲ್ಲ, ಬರೀ ಇದಕ್ಕೆ ಫೇಮಸ್ಸು. ಈ ಟೆಂಪಲ್ನ ನೀವು ದಯವಿಟ್ಟು ನೋಟ್ ಮಾಡಿ ಇಟ್ಕೊಳ್ಳಿ. ಮತ್ತು ಗೊತ್ತಿಲ್ಲ ಪತ್ತಿಲ್ಲ ಅಂದ್ಬೇಡಿ, ಯೂಟ್ಯೂಬಲ್ಲಿ ಹುಡುಕ್ಯಂದು ಹೋಗಿ 100%. ಇಲ್ವಾ ನಾನು ಇದನ್ನು ಕಮರ್ಷಿಯಲಾಗಿ ಮಾಡೋಣ ಅಂತ ಇದೆ. ಕಮರ್ಷಿಯಲಾಗಿ ಅಂದರೆ ನಾನೇ ಒಪ್ಕೊಂಡು ಪೂಜೆ ಮಾಡಿಸಿ ನಿಮ್ಮಿಂದ ದುಡ್ಡು ಕನೆಕ್ಟ್ ಮಾಡಿಸೋಣ ಅಂತ ನನಗೆ ಆಸೆ ಇತ್ತು. ಆದರೆ ನನಗೆ ಅದು ಬೇಡ ಅನ್ನಿಸ್ತು. ಏಕೆ ಬೇಡ ಅನ್ನಿಸ್ತು ಅಂದರೆ ನಿಮ್ಮ ಪಾಪ ನೀವೇ ಕೋರ್ಟ್ ಕೇಸಲ್ಲಿ ಸಾಕಷ್ಟು ನೊಂದಿರ್ತೀರ, ಬೆಂದಿರ್ತೀರ, ನ್ಯಾಯಾಲಯದಲ್ಲಿ ತಿರುಗಿರ್ತೀರ, ನೊಂದಿರ್ತೀರ. ಇಲ್ಲೇನಾಗುತ್ತೆ, ಒಂದು ಸರಿಗೆ ನಾರ್ಮಲ್ ಕೇಸ್ಗಳಿಗೆ ಗೊತ್ತಾಗಲ್ಲ. ತುಂಬ VIP ಮನೆಯಲ್ಲಿ ಒಂದು ಕಂಪ್ಲೇಂಟ್ ಕೇಸ್ ಆದರೆ ತುಂಬ ಅವಮರ್ಯಾದೆಯನ್ನು ಅನುಭವಿಸ್ಬೇಕಾಗುತ್ತೆ, ಭಾಳ ದುಃಖವನ್ನು ಅನುಭವಿಸ್ಬೇಕಾಗುತ್ತೆ. ಇವಾಗ ದರ್ಶನ್ ಅವರಾಗಿರ್ಬೋದು, ಪ್ರಜ್ವಲ್ ರೇವಣ್ಣರಾಗಿರ್ಬೋದು, ಇವರೆಲ್ಲರೂ ಕೂಡ ತುಂಬ ಪ್ರಾಬ್ಲಮ್. ಟಿ ವಿಲೇ ಅಷ್ಟೊಂದು ಮಾನ ಮರ್ಯಾದೆ ಮೇಲೆ ತೀರ್ಪು ಕೊಟ್ಟರೇನು ಕೊಟ್ಟಿಲ್ಲ ಅಂದ್ರೇನು, ಕಾನೂನು ರೀತಿಯಲ್ಲಿ ಹೋಗಿ ಇಲ್ಲಿ ಮಾನ ಮರ್ಯಾದೆ ಹೋದ್ಮೇಲೆ ತೀರ್ಪು ಬಂದು ನಮಗೇನು ಆಗಬೇಕಾಗಿಲ್ಲ.